ಡ್ರೈವ್ ಪ್ರಕರಣದ ಕುಣಿಕೆ ಅಪ್ಪ ಮತ್ತು ಮಗ ಇಬ್ಬರಿಗೂ ಕೂಡ ಸಂಕಷ್ಟಕ್ಕೆ ದಿನ ಕಳೆದಂತೆ ದೂಡ್ತಾ ಇದೆ. ಇಲ್ಲಿ ತನಕ ಒಬ್ಬ ಸಂತ್ರಸ್ತೆ ಮಹಿಳೆ ಬಂದು ದೂರನ್ನ ಕೊಟ್ಟಿದ್ರು, ಇದೀಗ ಮತ್ತೊಬ್ಬಾಕೆ ಬಂದು ದೂರು ಕೊಟ್ಟಿದ್ದಾಳೆ. ಇದರ ನಡುವೆ ರೇವಣ್ಣ ಇದರಲ್ಲಿ A1 ಆರೋಪಿ. ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿ ಹಾಕಿದ್ರು, ಅದರ ವಿಚಾರಣೆ ಇವತ್ತು ನಡೀತಾ ಇದೆ. ಬೆಳಗ್ಗೆ 11:30ಕ್ಕೆ ಕೋರ್ಟ್ ಈ ಒಂದು ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ. ಬೆಳಗ್ಗೆ 11:30ಕ್ಕೆ SIT ಇಂದ ನಿರೀಕ್ಷಣಾ ಜಾಮೀನು ನೀಡದಂತೆ ಆಕ್ಷೇಪಣೆ ಕೂಡ ಬಂದಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು 11ವರೆಗೆ ಅರ್ಜಿ ವಿಚಾರಣೆ ಆಗುತ್ತೆ. SIT ಪರ SPP ಜಗದೀಶ್ ಲಾಯರ್ ಇವರು ವಾದಿಸ್ತಾರೆ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ವಾರೆಂಟ್ ಕಳಿಸಿಲ್ಲ. SIT ಕಳಿಸಿರೋದೇನು ನೋಟಿಸ್, ಏನಂತ ವಿಚಾರಣೆಗೆ ಬನ್ನಿ ಹಾಜರಾಗಿ ಅಂತ. ಅದರ ನಡುವಲ್ಲ ಈ ಆಂಟಿಸಿಪೇಟರಿ ಬೇಲ್, ಮುಂಚೆಯೇ ನಿರೀಕ್ಷಣಾ ಜಾಮೀನನ್ನ ತೆಗೆದುಕೊಳ್ಳೋಕೆ ರೇವಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ. ಅದರ ನಡುವೆ 11ವರೆಗೆ ಇವತ್ತು ವಿಚಾರಣೆ ನಡೀತಾ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. SIT ಇದೀಗ ಇದು ಬಹಳ ಸೂಕ್ಷ್ಮ ವಿಚಾರ ಮತ್ತು ಇಡೀ ಹಲ್ಚಲ್ ಎಬ್ಸಿರುವಂತಹ ವಿಚಾರ ದೇಶದಲ್ಲಿ. ಹಾಗಾಗಿ ಬೇಲ್ ಕೊಡೋದು ಬೇಡ ಅಂತ ವಿಚಾರಣೆ ನಡೆಸೋಕೆ SIT ಪರ ವಕೀಲರು ಕೂಡ ಮುಂದಾಗಿದ್ದಾರೆ. ಇದರ ನಡುವೆ ಮತ್ತೊಂದು ಅಪ್ಡೇಟ್ ಆಗಿದೆ. ನಿನ್ನೆ ತಡರಾತ್ರಿ ಸಂತ್ರಸ್ತೆಯ ಮಗನೊಬ್ಬ ಬಂದು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರ ವಿರುದ್ಧವೂ ಕೂಡ ದೂರು ದಾಖಲು ಮಾಡಿದ್ದಾರೆ. ಈ ಪ್ರಕರಣ ಜೀವಂತು ಅಂದ್ರೆ ಯಾವಾಗ ಆರಂಭ ಆಯ್ತೋ, ಪೆನ್ ಡ್ರೈವ್ ನಲ್ಲಿರುವಂತಹ ಫೋಟೋಗಳು ಲೀಕ್ ಆಯ್ತೋ, ಆವತ್ತಿನಿಂದ ನನ್ನ ತಾಯಿ ಕಂಡು ಬರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಕಾಣೆಯಾಗಿದ್ದಾರೆ ಅಂತ. ಇದರ ನಡುವೆ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಇದು ಯಾವ ರೀತಿಯ ಪರಿಣಾಮವನ್ನ ರೇವಣ್ಣ ಅವ್ರ ಮೇಲೆ ಬೀರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಅರೆಸ್ಟ್ ವಾರೆಂಟ್ ಇನ್ನೂ ರೇವಣ್ಣ ಅವರಿಗೆ ಬಂದಿಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಬಂದಿರುವಂತದ್ದು ನೋಟಿಸ್, ಕೇವಲ ವಿಚಾರಣೆಗೆ ಹಾಜರಾಗಿ ಅಂತ. ಅದರ ನಡುವೆಯೇ ಆಂಟಿಸಿಪೇಟರಿ ಬೇಲ್ಗೆ ರೇವಣ್ಣ ಅವರು ಅರ್ಜಿ ಹಾಕಿದ್ದಾರೆ. ಫೈನ್, ಇವತ್ತಿನ ವಿಚಾರಣೆ ಹೇಗೆ ಸಾಗ್ಬೋದು? ಅದರ ಜೊತೆಗೆ ನಿನ್ನೆ ತಡರಾತ್ರಿ ಮತ್ತೊಬ್ಬ ಸಂತ್ರಸ್ತಿಯ ಮಗನೊಬ್ಬ ರೇವಣ್ಣ ಅವರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಇದು ಇವತ್ತಿನ ವಿಚಾರಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಕೊಡೋದಾದ್ರೆ ಮುರಳಿ. ಖಂಡಿತ ವಿದ್ಯಾ, ಯಾಕಂದ್ರೆ ನಿನ್ನೆ ದಾಖಲಾಗಿರುವಂತ ಒಂದು ಪ್ರಕರಣ ಏನಿತ್ತು, ಆ ಪ್ರಕರಣ ಇವತ್ತಿನ ಅರ್ಜಿ ವಿಚಾರಣೆಗೆ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರುವಂತದ್ದು. ಯಾಕಂದ್ರೆ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅದು ಬೇಲೆಬೆಲ್ ಕೇಸ್. ಅಂದ್ರೆ ಯಾವುದೇ ರೀತಿಯ ಬಂಧನಕ್ಕೊಳಪಡಿಸುವಂತ ಪ್ರಕರಣ ಆಗಿರ್ಲಿಲ್ಲ. ಬಂಧನಕ್ಕೊಳಿಸುವ ಪ್ರಕರಣ ಆಗಿಲ್ಲದೆ ಇದ್ರು ಕೂಡ ನಿನ್ನೆ ನ್ಯಾಯಾಲಯದ ಮೊರೆ ಹೋಗ್ತಾರೆ. ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ನಿರೀಕ್ಷಣಾ ಜಾಮೀನನ್ನ ಒಂದು ಮನವಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರೇ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನಿಮ್ಗೆ ಬೇಲೆಬೆಲ್ ಕೇಸ್ ಇದೆ, ಇದಕ್ಕೆ ನಿರೀಕ್ಷಣಾ ಜಾಮೀನಿನ ಅಗತ್ಯತೆ ಏನಿತ್ತು, ಕೋರ್ಟ್ಗೆ ಮನವಿಯನ್ನ ಮಾಡೋ ಅಗತ್ಯತೆ ಏನಿತ್ತು ಅಂತ ಹೇಳಿ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಒಂದು ಮಾಹಿತಿಯನ್ನ ಕೋರ್ಟ್ಗೆ ರವಾನೆ ಮಾಡೋ ಒಂದು ಪ್ರಯತ್ನವನ್ನ ಮಾಡುವಂತದ್ದು. ಅಂದ್ರೆ 376 ಅತ್ಯಾಚಾರ ಪ್ರಕರಣವನ್ನ ರೇವಣ್ಣ ಅವರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನಗಳು ನಡೀತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನಾದ್ರೂ ಮಂಜೂರು ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ SIT ಅಧಿಕಾರಿಗಳು, ಅಂದ್ರೆ SIT ಪರ ಯಾವ ರೀತಿಯ ನಿಲುವಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ನಿಮ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. SIT ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿ ಅಂತೇಳಿ SITಗೆ ನೋಟಿಸ್ ಅನ್ನ ಕೊಟ್ಟು ಇವತ್ತು 11:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು. ಇವತ್ತು ಬೆಳಗ್ಗೆ 11:30ಕ್ಕೆ SIT ಪರ ವಕೀಲರು ಜಗದೀಶ್ ಅವರು ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಆಕ್ಷೇಪಣೆಯನ್ನ ಸಲ್ಲಿಸಿ ಮತ್ತು ವಾದವನ್ನ ಮಾಡುವಂತದ್ದು. ಯಾಕಂದ್ರೆ ರೇವಣ್ಣ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಜೊತೆಗೆ ಅವರ ವಿರುದ್ಧ ಮತ್ತೊಂದು ಪ್ರಕರಣ, ಅಂದ್ರೆ ಅಪಹರಣ ಪ್ರಕರಣ ಏನೋ, ಅದು KNGR ಪೊಲೀಸ್ ಠಾಣೆಯಲ್ಲಿ ಆಗಿರುವಂತದ್ದು. ಅಲ್ಲಿ ಆದ್ರೂ ಕೂಡ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಇದೆಲ್ಲ ಇವರ ನಡವಳಿಕೆ ಮತ್ತು ಇವರ ಬಿಹೇವಿಯರ್ ಯಾವ ರೀತಿ ಇದೆ ಅಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತದ್ದು ಮತ್ತು ಸಾಕ್ಷಿಯನ್ನೇ ಅಪಹರಣ ಮಾಡುವಂತ ಪ್ರಯತ್ನಗಳು ನಡೀತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಮತ್ತು ವಿಚಾರಣೆಗೆ ಸೂಕ್ತ ಸಮಯದಲ್ಲಿ ಹಾಜರಾಗ್ಲಿಕ್ಕೆ ಒಂದು ನಿರ್ದೇಶನವನ್ನ ನೀಡಿ ಅಂತೇಳಿ SIT ಪರ ವಕೀಲರು ಇವತ್ತು ಆಕ್ಷೇಪಣೆ ಸಲ್ಲಿಸಿ ವಾದವನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಬಹುತೇಕ ಮಾಡ್ತಾರೆ ಇವತ್ತು ವಾದ ಪ್ರತಿವಾದವನ್ನ ಆಲಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯಾವ ರೀತಿ ಆದೇಶವನ್ನ ಕೊಡ್ತೇನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ವಿದ್ಯಾ. ಓಕೆ ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ಒಂದ್ ಕಡೆ ಇವ್ರ ಮೇಲೆ ಹಾಕಿರುವಂತಹ ಸೆಕ್ಷನ್ಸ್ ಬೇಲೆಬಲ್, ಅಂದ್ರೆ ಬೇಲು ಸಿಗುವಂಥದ್ದು, ಏನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥದ್ದಲ್ಲ. ಆದ್ರೂ ಆತುರವಾಗಿ ಇಷ್ಟೊಂದು ಆತಂಕ ಯಾಕೆ ರೇವಣ್ಣ ಅವ್ರಿಗೆ ಗೊತ್ತಿಲ್ಲ. ಹೋಗಿ ವಿಚಾರಣೆನೂ ಹಾಜರಾಗಿಲ್ಲ, ವಿಚಾರಣೆ ಹೆದರಿಸಿಲ್ಲ. ಇದರ ನಡುವೆ ನನ್ನ ತಡರಾತ್ರಿ ಮೇಲೆ ಗಾಯದ ಮೇಲೆ ಬರೆ ಅನ್ನೋ ರೀತಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಅಪ್ಪ ಮತ್ತು ಮಗನ ವಿರುದ್ಧ. ಇದ್ಯಾವ ರೀತಿಯ ಸಂಕಷ್ಟಕ್ಕೆ ರೇವಣ್ಣ ಅವ್ರನ್ನ ಮತ್ತು ಅವ್ರ ಮಗ
ದೇಶನೇ ಬಿಟ್ಟು ಹೋಗಿರೋ ಪ್ರಜ್ವಲ್ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಪ್ರಜ್ವಲ್ ಅವ್ರಿಗೆ ಈಗಾಗಲೇ ಲುಕ್ಔಟ್ ನೋಟಿಸ್ ಎಲ್ಲಿ ಸಿಗ್ತಾರೋ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರೋದು, ಆ ನೋಟಿಸ್ ಅನ್ನ ಕೂಡ ಹೊರಡಿಸಿದ್ದಾರೆ. ಸೊ ಅಪ್ಪ ಮತ್ತು ಮಗನಿಗೆ ಈ ಪೆನ್ ಡ್ರೈವ್ ಪ್ರಕರಣದ ಕುಣಿಕೆ ಸಾಕಷ್ಟು ಬಿಗಿ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ.